ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕೊತಾ ಇದ್ದೀನಿ. ಆಲ್ರೆಡಿ ನೀವು ಓಲ್ಡ್ ವೀಡಿಯೋಸ್ ನೋಡಿರ್ಬೋದು, ನಾನು ಹೆಂಗೆ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಲಕ್ಷ್ಮಿಗೋಸ್ಕರ ಅಂತ ಹೇಳಿ. ಸೊ ಯಾರೆಲ್ಲ ಈ ವಿಡಿಯೋನು ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಬೇಗ ಎದ್ದು ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಂಡು, ಹೊಸ್ಲೆಲ್ಲ ಫಸ್ಟು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀನ ಬರಮಾಡ್ಕೊಳ್ಳೋಕ್ಕೆ ಫಸ್ಟು ಮನೆ ಮುಂದೆ ಇರೋವಂಥ ಹೊಸ್ತಲನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಾನು ಕಳಶ ಪ್ರತಿಷ್ಠಾಪನೆಗೂ ಮುಂಚೆ ಆ ಕಳಶದೊಳಗಡೆ ಏನೆಲ್ಲ ಥಿಂಗ್ಸ್ ಎಲ್ಲ ಹಾಕ್ತಾರಲ್ಲ, ಸಾಮಗ್ರಿಗಳು, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ ನೈಟ್ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೆ, ಬಟ್ ಇನ್ನೊಂದೆರಡು ಮರ್ತೋಗಿತ್ತು. ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಬೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಯಾಕಂದರೆ ನೈವೇದ್ಯಕ್ಕೆಲ್ಲ ಮಾಡಿ ಆಮೇಲೆ ಮಾಡಬೇಕು ಅಂತೇಳಿ ತಿಂಡಿ ಏನು ಮಾಡಿರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು 8:40ಕ್ಕೂ ಮುಂಚೆನೇ ಕಳಶ ಪ್ರತಿಷ್ಠಾಪನೆ ಎಲ್ಲ ಮುಗ್ದಿರಬೇಕು, ಪೂಜೆ ಎಲ್ಲ ಅಂತ ಇತ್ತು. ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು, ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಅದಕ್ಕೂ ಮುಂಚೆ ಕಂಕಣ ಕಟ್ಕೊತಾ ಇದ್ದೀನಿ ಕಳಶಕ್ಕೆ. ಯಾಕಂದರೆ ನಾವು ಕೈಗೆ ಕಟ್ಕೊಳ್ಳೋದಲ್ದೇ ತಾಯಿಗೂ, ಮಹಾಲಕ್ಷ್ಮಿಗೂ ಕಂಕಣ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕಂಕಣ ಕಟ್ಕೊತಾ ಇದ್ದೆ. ನನ್ನ ಮಗಳೂ ಬೆಳಗ್ಗೆನೇ ಎದ್ದು ಬೇಗ ಸ್ನಾನ ಮಾಡಿಸ್ಕೊಂಡು ರೆಡಿ ಆದಳು. ಫುಲ್ ಎಕ್ಸೈಟೆಡ್ ಆಗಿದ್ಲು ಅವಳು ಹಬ್ಬ ಅಂತ ಹೇಳಿ. ನಾನು ಅಷ್ಟೊಂದೇನು ಎಲ್ಲನೂ ಫಸ್ಟಿಂದನೇ ಕಲ್ತ್ಕೊಬಂದಿರೋದಲ್ಲ, ಎಲ್ಲನೂ ಯೂಟ್ಯೂಬ್ ನೋಡಿ, ಮತ್ತು ನಮ್ಮ ಅತ್ತೆ ಮನೇಲಿದ್ದಾಗ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡ್ತಿದ್ರಲ್ಲ, ಅದನ್ನೆಲ್ಲ ನೋಡಿ ಕಲ್ತ್ಕೊಂಡಿರೋದೇನೆ ವರಮಹಾಲಕ್ಷ್ಮಿ ಹಬ್ಬದ್ದು. ಈ ಸಲ ನಾನು ಮಾಡಿದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷದಿಂದ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿನ ಹಬ್ಬನ. 2 ಇಯರ್ಸಿಂದ ನಮ್ಮ ಹಸ್ಬೆಂಡ್ ಇರ್ತಿದ್ರು, ಪಾಪ ಅವ್ರು ಹೆಲ್ಪ್ ಮಾಡ್ತಾಯಿದ್ರು ನನಗೆ, ಬೆಳಿಗ್ಗೆ ಪೂಜೆಗಿರ್ಬೋದು ಮತ್ತು ನೈಟ್ ಡೆಕೋರೇಷನ್ಗೆಲ್ಲದಕ್ಕೂ. ಬಟ್ ಈ ಇಯರ್ ಅಷ್ಟೇ ಅವರು ನೈಟ್ ಶಿಫ್ಟ್ ಇರೋದ್ರಿಂದ ಅವರೇನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಆದ್ರೂ ಪಾಪ ನನಗೆ ಬೇಗನೆ ಎದ್ದು ಬಿಂದಿಗೆಗೆಲ್ಲ ಕೋಲ್ ಕಟ್ಕೊಡ್ಬೇಕಲ್ಲ, ಅದೆಲ್ಲ ಕಟ್ಕೊಟ್ರು. ಅದಾದಮೇಲೆ ಪಾಪ ಅವರು ಡ್ಯೂಟಿಗೆ ಹೋದರು. ನಾನು ಇವಾಗ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ಕುಕ್ಕಿಂಗೂ ರೆಡಿ ಮಾಡ್ಕೋಬೇಕು. ಯಾಕಂದರೆ ಅವ್ರಿಗೆ 12:30ಗೆ ಕ್ಯಾಬ್ ಬರುತ್ತೆ ಆಫ್ಟರ್ನೂನು. ಸೊ ಬೇಗ ಹೋಗೋದಿರುತ್ತೆ. ಅವರು ಹೋಗೋ ಅಷ್ಟರಲ್ಲಿ ಪಾಪ ಊಟ ಮಾಡಿ ಕೊಟ್ಟರೆ ತಿನ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ನೋಡ್ತಾ ಇರ್ಬೋದು, ನಾನು ತಾಯಿಗೆ ಮುಟ್ಟಿಸಿ, ತಾಯಿ ಹತ್ರ ಕಳಶಕ್ಕೆ ಮುಟ್ಟಿಸಿನೇ ಸಾಮಗ್ರಿಗಳು ಏನೇನು ಹಾಕಬೇಕು ಅದನ್ನೆಲ್ಲ ಒಳಗಡೆ ಹಾಕ್ತಾಯಿದ್ದೀನಿ. ನಾನು ಕಳಶ ಪ್ರತಿಷ್ಠಾಪನೆಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ಕಳಶ ಪ್ರತಿಷ್ಠಾಪನೆಯೂ ಮುಗಿಸ್ಕೊಂಡೆ. ನಾನು ಈ ಸತಿ ಹಾರ ಎಲ್ಲ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಅಂತೇಳಿ ನಾನೇನು ನನಗೆ ಲೂಸ್ ಹೂ ತೊಗೊಬಂದಿದ್ದೆ, ಮರಳೆ ಹೂವು, ಅದನ್ನೇ ಕಟ್ಟಿದ್ದೆ. ಸೊ ಅದನ್ನೇ ಮಾಲೆ ಮಾಡಿ ಹಾಕಿದೆ. ಮತ್ತು ಅದಾದಮೇಲೆ ಗೆಜ್ಜೋಸ್ತರ ಎಲ್ಲ ಬರುತ್ತೆ. ಯೂಶ್ವಲಿ ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಯಾಕೆ ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ನಿದ್ದೆಗೆಟ್ಕೊಂಡೆಲ್ಲ ಮಾಡ್ತೀಯಾ, ಅತ್ತೆ ಮನೇಲಿ ಮಾಡ್ತಾರಲ್ಲ ಅಲ್ಲೇ ಹೋಗ್ಬೋದಲ್ವಾ ಅಂತೇಳಿ. ಬಟ್ ನಾನು ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಅತ್ತೆ ಮನೇಲಿ ಮಾಡ್ತಾರೆ ಅಂತ ಹೇಳಿ ಹಂಗೆ ಅಂದ್ಕೊಂಡಿದ್ರೆ ನನ್ನ ಮಗಳು ಕಲಿಯೋದು ಯಾವಾಗ, ಮೀನ್ಸ್ ಕಲಿಯೋ ವಯಸ್ಸಲ್ಲ, ಇವಾಗ ಕಲಿಯೋ ವಯಸ್ಸಲ್ಲ. ಬಟ್ ಆದ್ರೂ ನಾನೆಲ್ಲ ಇದೆಲ್ಲ ಮಾಡಿದ್ರೇ ಅಲ್ವಾ ಅವಳು ಮುಂದೆ ಕಲ್ತ್ಕೊಳ್ಳೋದು, ನಮ್ಮಮ್ಮ ಈ ಥರ ಎಲ್ಲ ಮಾಡ್ತಾಯಿದ್ರು ಅಂತೇಳಿ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಲಕ್ಷ್ಮಿ ಕೂರಿಸ್ತಾಯಿದ್ರು. ಅವಾಗೆಲ್ಲ ನನಗೆ ತುಂಬ ಕ್ಯೂರಿಯಸ್ ಆಗಿ ಹೋಗಿ ನೋಡೋದಕ್ಕೆ, ಯಾವಾಗ ಕರಿತಾರಪ್ಪ ಕುಂಕುಮಕ್ಕೆ ಅನ್ನೋ ಥರ ಎಲ್ಲ ಇರ್ತಿತ್ತು. ಮತ್ತು ನನ್ನ ಫ್ರೆಂಡ್ ಮನೇಲೇ ಅವ್ರ ಅಜ್ಜಿ ಯಾವಾಗ್ಲೂ ಪೂಜೆ ಮಾಡೋರು, ಲಕ್ಷ್ಮೀ ಪೂಜೆ. ಪ್ರತಿ ವರ್ಷವೂ ಮಿಸ್ ಮಾಡದೆ ಕರಿತಾಯಿದ್ರು ನನ್ನ. ಸೊ ಅವಾಗೆಲ್ಲ ನಾನು ನೈಟೂ ಹೋಗಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ, ಡೆಕೋರೇಷನ್ ಅದಕ್ಕೆಲ್ಲದಕ್ಕೂ. ಮತ್ತು ಮೋರ್ ಓವರ್ ನಾನು ಅವಾಗೆಲ್ಲ ಸಿಂಪಲ್ಲಾಗಿ, ಅಷ್ಟೊಂದೇನು ಗೊತ್ತಿರಲಿಲ್ಲ ಅಲ್ವಾ, ಸಿಂಪಲ್ಲಾಗಿ ಮಾಡೋದು ಅಷ್ಟೇ ನೋಡ್ಕೊಂಡಿದ್ದೆ. ಮತ್ತು ನಾನಿವಾಗ ನಮ್ಮ ಅತ್ತೆ ಮನೆಗೆ ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತೆ ಹೆಂಗೆ ಮಾಡ್ತಾಯಿದ್ರು ಪೂಜೆ ಎಲ್ಲ, ನಾನು ಅದನ್ನೆಲ್ಲ ನೋಡಿಕೊಂಡು ಲಕ್ಷ್ಮೀ ಪೂಜೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು. ನೋಡ್ತಾ ಇರ್ಬೋದು, ಇವಾಗ ನನ್ನ ಸಿಸ್ಟರ್ ಮಗಳೂ ಬಂದಿದ್ಲು. ಆರತಿ ಟೈಮಿಗೆ ಕರೆಕ್ಟಾಗಿ ಬಂದ್ಲು ಅವಳು. ಸೊ ಸರಿ ಆಯಿತು ಅಂಥೇಳಿ ನನಗೂ ಈಗ ಕಂಕಣ ಎಲ್ಲ ಕಟ್ಟಬೇಕಲ್ಲ ಪೂಜೆ ಆದಮೇಲೆ, ಅದೆಲ್ಲ ಕಟ್ಟೋದಕ್ಕೆ ಯಾರೂ ಇರಲಿಲ್ಲ. ನನ್ನ ಮಗಳು ಚಿಕ್ಕವಳಲ್ವ, ಇನ್ನೂ ಪಾಪ ಅವಳಿಗೆ ಕಟ್ಟೋದಕ್ಕೆಲ್ಲ ಬರಲ್ಲ. ಸೊ ಇವಳು ನನಗೆ ಹೆಲ್ಪ್ ಮಾಡೋದಕ್ಕೂ ಈಸಿ ಆಗುತ್ತೆ ನನಗೆ ಅಂತೇಳಿ ನಾನು ಪೀಸ್ಫುಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೆ. ಮಂಗಳಾರತಿ ಎಲ್ಲ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಅವರಿಬ್ಬರಿಗೂ ಮಂಗಳಾರತಿ ಕೊಟ್ಟು ನಾನು ಮಂಗಳಾರತಿ ತೊಗೊಂಡು, ಅದಾದಮೇಲೆ ಇವಾಗ ಅಷ್ಟೋತ್ರ ಎಲ್ಲ ಮಾಡ್ಕೋಬೇಕಲ್ಲ, ಲಕ್ಷ್ಮಿ ಅಷ್ಟೋತ್ರ, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ಪೂಜೆಯಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ತಿಳಿಸಿ ಕಮೆಂಟಲ್ಲಿ, ನಾನು ಇದನ್ನೆಲ್ಲ ಸರಿ ಮಾಡ್ಕೊತೀನಿ. ಯಾಕಂತಂದರೆ ನಾನು 3 ಇಯರ್ಸಿಂದ ಅಷ್ಟೇ ಮಾಡ್ತಾ ಇರೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಅಷ್ಟೊಂದು ಗೊತ್ತಾಗಲ್ಲ ನನಗೇನು ಗೊತ್ತಿದೆಯೋ ನನ್ನ ಪ್ರಕಾರ ನಮ್ಮ ಅತ್ತೆ ಮನೇಲಿ ನೋಡಿ ಏನು ಕಲ್ತಿದ್ದೀನಿ, ಮತ್ತು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಏನು ನೋಡ್ಕೊಂಡಿದ್ದೀನಿ ಅದನ್ನೇ ಮಾಡಿದ್ದೀನಿ. ನಾನಿವಾಗ ಏನಾದರೂ ತಪ್ಪಿದ್ದು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಕರೆಕ್ಷನ್ ಮಾಡ್ಕೊತೀನಿ ನೆಕ್ಸ್ಟ್ ಇಯರ್ ಮಾಡ್ಕೋಬೇಕಾದ್ರೆ. ಇವಾಗ ಅಷ್ಟೋತ್ರ ಮಾಡ್ಕೊಂಡಿದ್ದೆಲ್ಲ ಮುಗೀತು. ನನ್ನ ಮಗಳಿಗೆ ಮತ್ತು ನನಗೆ ಕಂಕಣ ಕಟ್ಸ್ಕೋಬೇಕು ಅಂತೇಳಿ, ನನಗೆ ಮಗಳಿಗೆ ಫಸ್ಟ್ ಕಟ್ ಮಾಡೋಣ ಅಂತೇಳಿ ಅವಳಿಗೆ ಕಟ್ತಾ ಇದ್ದೆ ಇವಾಗ ಕಂಕಣನ.
ಸೊ ಕೈಯಲ್ಲಿ ಏನಾದ್ರೂ ಕೊಡಬೇಕಲ್ಲ, ಅದಕ್ಕೆ ವೀಳ್ಯದೆಲೆ ಮತ್ತು ಹೂ ಕೊಟ್ಟಿದ್ದೆ. ನನ್ನ ಮಗಳಿಗೆ ಕಂಕಣ ಕಟ್ಟಿದ್ದೆಲ್ಲ ಮುಗೀತು. ಇವಾಗ ನಾನು ಕಂಕಣ ಕಟ್ಸ್ಕೊತಾ ಇದ್ದೀನಿ ನನ್ನ ಕೋಸಿಸ್ಟರ್ ಮಗಳ ಹತ್ರ. ಇವಳೇನಾದರೂ ಬಂದಿರಲಿಲ್ಲ ಅಂತಂದರೆ ನಾನು ಮಧ್ಯಾಹ್ನ ತನಕ ವೆಯ್ಟ್ ಮಾಡಿ ನಮ್ಮ ಹಸ್ಬೆಂಡ್ ಎದ್ಮೇಲೆ ಅವ್ರ ಹತ್ರನೇ ಕಂಕಣ ಕಟ್ಸ್ಕೋಬೇಕಾಗಿರ್ತಿತ್ತು. ಬಟ್ ಯಾವಾಗಲೂ ನಾವು ಮಾಡಿದ್ದ ಲಕ್ಷ್ಮೀ ಪೂಜೆ ಸಂಪೂರ್ಣ ಆಗಬೇಕು ಅಂತ ಹೇಳಿದ್ರೆ ನಾವು ಕಂಕಣ ಕಟ್ಸ್ಕೋಬೇಕು, ಅದಾದಮೇಲೆ ಅದು ಸಂಪೂರ್ಣ ಅನಿಸೋದು ಅಂತ ಹೇಳ್ತಾರೆ. ಸೊ ಅದೇ ಮನಸ್ಸಲ್ಲಿ ನನಗೆ ಓಡ್ತಾ ಇತ್ತು, ಏನು ಮಾಡೋದಪ್ಪ ಮಧ್ಯಾಹ್ನ ತನಕ ಕಾಯಬೇಕಲ್ಲ ಅಂತೇಳಿ. ಬಟ್ ದೇವ್ರ ಥರ ಮನೆಗೆ ಬಂದವಳು, ನನಗೆ ತುಂಬ ಖುಷಿಯಾಯಿತು ಅದು. ಈವ್ನಿಂಗು ಕುಂಕುಮಕ್ಕೆಲ್ಲ ಹೋಗಬೇಕು, ರೆಡಿ ಆಗಬೇಕು. ನಾನಿವಾಗ ಇನ್ನೂ ಊಟ ಮಾಡಿಲ್ಲ, ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ನಾನು, ಯಾಕಂದರೆ ಪೂಜೆ ಎಲ್ಲ ಮುಗಿಸಿ ಮತ್ತು ನಾನು ಅದಾದಮೇಲೆ ಅಡುಗೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟೆ. ಯಾಕಂತಂದರೆ ನಮ್ಮ ಹಸ್ಬೆಂಡು 12:30ಗೆಲ್ಲ ಕ್ಯಾಬ್ಗೆ ಹೊರಡ್ತಾರೆ. ಸೊ ಅಷ್ಟೊತ್ತಿಗೆ ಊಟ ರೆಡಿ ಇರಬೇಕು ಅಂತೇಳಿ ಬೇಗ ಬೇಗ ಅಡುಗೆನೇ ಮಾಡಿಕೊಂಡು ಒಟ್ಟಿಗೆ ತಿಂದ್ರಾಯ್ತು ಅಂತೇಳಿ ಊಟ ಮಾಡಿರಲಿಲ್ಲ. ಸೊ ಇವಾಗ ಊಟಕ್ಕೆ ಹಾಕ್ಕೊಂಡಿದ್ದೀನಿ, ತಿನ್ನಬೇಕು. ಅವರು ಆಫೀಸ್ಗೆ ಹೋದರು ನಮ್ಮ ಹಸ್ಬೆಂಡು. ನಮ್ಮನೆ ಲಕ್ಷ್ಮಿ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ನನ್ನ ಕೈಲಾದಷ್ಟು ಟ್ರೈ ಮಾಡಿ ಡೆಕೋರ್ ಮಾಡಿ ರೆಡಿ ಮಾಡಿದ್ದೀನಿ. ನೈಟು ಒಂದು 12 ಗಂಟೆ ಆಯ್ತು ಅನಿಸುತ್ತೆ ಮಲ್ಗೋದು ನಾನು. ಕರೆಕ್ಟ್ ಶಾರ್ಪ್ 12 o'clock ಎಲ್ಲ ಮುಗೀತು. ಇಟ್ಸ್ ಓಕೆ, ಯಾವಾಗಲೂ ಒಂದು ಸರಿ ಹಬ್ಬ ಇದ್ದಾಗ ಈ ಥರ ಎಲ್ಲ ಮಾಡೋದಲ್ವ, ನನಗೇನು ಕಷ್ಟ ಅನಿಸ್ಲಿಲ್ಲ. ನನಗೆ ಆ್ಯಕ್ಚುಲಿ ಇದೆಲ್ಲ ತುಂಬ ಇಷ್ಟ. ಡೆಕೋರೇಷನ್ ಮಾಡಿಕೊಂಡು ರಂಗೋಲಿ ಬಿಡಿಸೋದು ಮತ್ತು ಹೂ ಕಟ್ಟೋದು ಅದೆಲ್ಲನೂ ತುಂಬ ಇಷ್ಟ. ಇದಾಗಿತ್ತು ನಮ್ಮ ಮನೆ ಲಕ್ಷ್ಮಿಯ ಹಬ್ಬದ ವಿಡಿಯೋಸ್. ಮತ್ತು ನಾನು ಇದೆಲ್ಲ ಫುಡ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ. ಸೊ ಅಲ್ಲೂ ಹಬ್ಬದ ಅಡುಗೆನೇ ಮಾಡಿರ್ತಾರೆ, ಅಲ್ಲೂ ಕೂರಿಸ್ತಾರಲ್ಲ ಲಕ್ಷ್ಮಿನ, ಅದಕ್ಕೆ. ಸೊ ಅಲ್ಲಿಗೆ ಅಮ್ಮ ಆಟಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಇವಾಗ ಮತ್ತು 2 o'clock ಆಗ್ತಾ ಬಂತು. ಊಟ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ, ಅದೆಲ್ಲ ತೊಳೆದಾದ್ಮೇಲೆ ನಂದು ಈವ್ನಿಂಗಿಗೆ ರೆಡಿ ಆಗೋದಕ್ಕೆ ಸ್ಯಾರಿ ಎಲ್ಲ ಪಿನ್ ಮಾಡ್ಕೋಬೇಕು. ಮತ್ತು ಮುತ್ತೈದರೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಕುಂಕುಮ ಅರ್ಶನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ನಾನು ರೆಡಿಯಾಗಿ ಈವ್ನಿಂಗ್ ಹೋಗೋದಕ್ಕೆ ಸರಿ ಹೋಗುತ್ತೆ. ಮತ್ತು ನನ್ನ ಮಗಳನ್ನೂ ರೆಡಿ ಮಾಡಬೇಕು ಈವ್ನಿಂಗು. ಸೊ ಅದಕ್ಕೋಸ್ಕರ ಬೇಗ ಬೇಗ ಊಟ ಮುಗಿಸ್ಕೊಬಿಟ್ಟು ರೆಡಿ ಆಗಬೇಕು. ನಂದು ಮೀಲ್ ಪ್ಲೇಟ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತೇಳಿ. ಇವತ್ತಿನ ಮೀಲ್ ಪ್ಲೇಟ್ ನಮ್ಮದು ಬಾಳೆ ಎಲೆಯಲ್ಲಿ ತಿಂದರೆ ತುಂಬ ಶ್ರೇಷ್ಠ ಅಂತಾರಲ್ವ. ಸೊ ಅದಕ್ಕೋಸ್ಕರ ಆರೋಗ್ಯಕ್ಕೂ ಒಳ್ಳೆಯದು ಅಂತೇಳಿ ಬಾಳೆ ಎಲೆ ಇತ್ತು. ಸೊ ಅದನ್ನು ರೆಡಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಇವಾಗ ಡ್ಯೂಟಿಗೆ ಬೇರೆ ಹೋಗೋದಿದೆ, ಸ್ಯಾಟರ್ಡೆ ಎಲ್ಲ ತುಂಬ ಬ್ಯುಸಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ರಜೆ ಏನು ತಗೊಳ್ಳಿಲ್ಲ, ಯಾಕಂದರೆ ಸ್ಯಾಟರ್ಡೆ ಎನಿವೇಸ್ ಈವ್ನಿಂಗ್ 4 o'clock ಬಂದಮೇಲೆ, ಇಲ್ಲ ಅಂತಂದರೆ ಸಂಡೇ ಇವತ್ತು ಜರುಗಿಸ್ಬಿಟ್ರೆ ಇಲ್ಲ ನಾಳೆ ಈವ್ನಿಂಗ್ ಬಂದು ರಿಮೂವ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಸಂಡೇ ಮಾರ್ನಿಂಗು ಒಟ್ಟಿಗೆ ನಾಳೆ ಬೆಳಗ್ಗೆ ಹೆಂಗಿದ್ರು ಪೂಜೆ ಮಾಡಿ ಹೊರಟ್ಬಿಡ್ತೀನಿ ಆಫೀಸ್ಗೆ. ಮತ್ತು ಸಾಯಂಕಾಲ ಬಂದು ಮತ್ತೆ ಪೂಜೆ ಮಾಡಿಕೊಂಡು ಮತ್ತು ಸಂಡೇ ಮಾರ್ನಿಂಗ್ ಜರುಗಿಸ್ಕೊಂಡ್ರೆ, ಕದಲಿಸಿದ್ರೆ ಲಕ್ಷ್ಮಿನ ಸಂಡೇ ಈವ್ನಿಂಗ್ ಎಲ್ಲ ರಿಮೂವ್ ಮಾಡಿದ್ರೆ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರಿ ಬನ್ನಿ, ಈವ್ನಿಂಗ್ ರೆಡಿ ಆಗ್ತಾ ಸಿಗ್ತೀನಿ. ನಾನಿವಾಗ ಊಟ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ಕುಂಕುಮಕ್ಕೆ ಬರ್ತಾರಲ್ಲ ಈವ್ನಿಂಗು, ಸೊ ಅವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಸರಿ ಸಿಂಪಲಾಗಿ ಇಟ್ಕೊಂಡಿದ್ದರಿಂದ ಪೂಜೆ ಎಲ್ಲ ಅಷ್ಟೊಂದೇನು ಥಿಂಕ್ ಮಾಡಲಿಲ್ಲ, ಏನಾದರೂ ಕ್ರಿಯೇಟಿವ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಣ, ಲಕ್ಷ್ಮಿ ತಾಯಿ ಒಳ್ಳೇದು ಮಾಡಿ ಎಲ್ಲ ಒಳ್ಳೇದಾಯಿತು ಅಂತಂದರೆ, ನಾನು ಯೂಟ್ಯೂಬು ಎಲ್ಲ ಸಕ್ಸಸ್ ಆಯಿತು ಅಂತಂದರೆ ನೆಕ್ಸ್ಟ್ ಇಯರು ಬೇರೆ ಥರ ಪ್ಲ್ಯಾನ್ ಇದೆ. ಸೊ ಆ ಥರನೇ ಪ್ಲ್ಯಾನ್ ಮಾಡಿ ಕೊಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ, ಆಮೇಲೆ ಸಿಗ್ತೀನಿ ಬನ್ನಿ. ಮತ್ತು ನಂದು ಪಿನ್ನೆಲ್ಲ ಮಾಡಿ ಇಟ್ಕೋಬೇಕು, ಸೀರೆ ಎಲ್ಲ ನಾನು ಆಗಲೇ ಹೇಳಿದ್ದೀನಿ ರೆಡಿ ಆಗಬೇಕು ಅಂತೇಳಿ. ಅದಕ್ಕೆ ಫಸ್ಟ್ ಇವಾಗ ರೆಡಿ ಮಾಡ್ಬಿಡೋಣ ಅಂತೇಳಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇದು ಮಾಡ್ತಾಯಿದ್ದೀನಿ. ಬನ್ನಿ ರೆಡಿ ಮಾಡೋಣ. ನೋಡಬೇಕು ಎಷ್ಟು ಜನ ಬರ್ತಾರೆ ಅಂತೇಳಿ. ಮುತ್ತೈದೆಯರು ಆ್ಯಕ್ಚುಲಿ ನಮ್ಮದು 3rd ಫ್ಲೋರಲ್ಲಿ ಇರೋದ್ರಿಂದ ಮನೆ ಯಾರು ಅಷ್ಟೊಂದು ಬರೋಕ್ಕೆ ಇಷ್ಟಪಡಲ್ಲ, ಹತ್ತಬೇಕು 3rd ಫ್ಲೋರ್ ತನಕ ಅಂತೇಳಿ. ಬಟ್ ನೋಡೋಣ, ಲಾಸ್ಟ್ ಟೈಮ್ ಹಂಗೂ ಹಿಂಗೂ ಅಂದ್ಕೊಂಡೇ ಒಂದು 9-10 ಮೆಂಬರ್ಸ್ ಬಂದಿದ್ರು, 11 ಮೆಂಬರ್ಸ್ ತನಕ. ಈ ಸತಿ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ಬಂದರೂ ಬರ್ಬೋದು ಅಂತೇಳಿ, ಗೊತ್ತಿಲ್ಲ ಬರ್ತಾರೋ ಇಲ್ವೋ ಅಂತೇಳಿ ನೋಡೋಣ.
ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಮಳೆ ಬಂದ್ಬಿಡ್ಬೋದು ಅಂತ ಹೇಳಿ. ಯಾಕಂದರೆ ನೋಡಿದ್ದೀರಾ ಮೊನ್ನೆ ತುಂಬ ಮಳೆ ಇತ್ತು. ನೆನ್ನೆ ಮಳೆ ಇರಲಿಲ್ಲ ಅಷ್ಟೊಂದು, ಬಟ್ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಈವ್ನಿಂಗ್ ಟೈಮಲ್ಲಿ ಈ ಟೈಮಲ್ಲೇ ಫುಲ್ ಮಳೆ ಅಂದರೆ ಮಳೆ. ನಾನು ಅಂದ್ಕೊಂಡೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಿಗೂ ಕುಂಕುಮಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ ಅನ್ಸುತ್ತೆ, ಮತ್ತು ನಾನು ಯಾರನ್ನೂ ಕರೆಯೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟೊಂದು ಮಳೆ ಬರ್ತಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಆ ವರಮಹಾಲಕ್ಷ್ಮಿ ಕೃಪೆನೋ ಏನೋ ಗೊತ್ತಿಲ್ಲ, ಮಳೆ ಇಲ್ಲ, ಬಟ್ ಮೋಡ ಇವಾಗ ಸ್ಟಾರ್ಟ್ ಆಗ್ತಿದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಮಳೆ ಬಂದ್ರೂ ಛತ್ರಿ ಏನಾದರೂ ಯೂಸ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಯಾಕಂದರೆ ವರ್ಷಕ್ಕೊಂದ್ಸತಿ ಮಾಡೋವಂಥ ಹಬ್ಬ ಅಲ್ವಾ. ನಾನಿವಾಗ ರೆಡಿ ಆಯಿತು, ನೋಡಿದ್ದೀರಾ ಅನಿಸುತ್ತೆ. ನಾನಿವಾಗ ರೆಡಿಯಾಗಾಯಿತು, ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ನಾನು ಈ ಥರ ಸ್ಯಾರಿ ಡ್ರೈಪ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಈಗ ನೀಟಾಗಿ. ಇವಾಗ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಹೇರ್ ಸ್ಟೈಲು ಇದೇ ಥರ ನಾನು ಯಾವಾಗಲೂ ಹಾಕೊಳ್ಳೋದು. ಸೊ ಅದೇ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಕುಂಕುಮಕ್ಕೆ ಹೋಗಬೇಕು. ಇವಾಗ ನೋಡಿದ್ರೆ ಮಳೆ ಬರೋ ಥರ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಅದಕ್ಕೇ ನಾವು ಬೇಗನೆ ರೆಡಿ ಆಗಿಬಿಟ್ಟು, ಅಂದರೆ 4:30 ಸ್ಟಾರ್ಟ್ ಮಾಡಿದ್ವಿ, ಈಗ 5 ಆಯಿತು ಆಲ್ಮೋಸ್ಟು. ಬೇಗ ರೆಡಿ ಆಗಿಬಿಟ್ಟು ಹೋಗಿದ್ದು ಬಂದ್ಬಿಡೋಣ ಅಂತೇಳಿ. ನನ್ನ ಮಗಳು ರೆಡಿಯಾಗಿದ್ದಾಳೆ. ಅಚ್ಚು ಬಾಗ್ಲಾಕಿ ರೂಮ್ದು ಕಾಲ್ದು. ಸೊ ಮಳೆ ಬರೋಕ್ಕೂ ಮುಂಚೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು, ಯಾಕಂದರೆ ಇಲ್ಲಾಂದರೆ ಬಟ್ಟೆ ಗಲೀಜಾಗುತ್ತೆ, ಸೀರೆ ಎಲ್ಲನೂ. ನನ್ನ ಮಗಳಿಗೆ ನಾನು ತಂದಿದ್ನಲ್ಲ ಡ್ರೆಸ್ಸು ತುಂಬ ಲೂಸಾಗಿ ಹೋಗಿದೆ, ಅಂದರೆ ಪ್ಯಾಂಟ್ ಫುಲ್ಲ ದೊಡ್ಡದಿದೆ, ಅವಳಿಗೆ ಆಗ್ತಾನೇ ಇಲ್ಲ ಪ್ಯಾಂಟು. ಸೊ ಅದಕ್ಕೆ ಅವಳು ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಅವಳದು ಬರ್ಡೇ ಫ್ರಾಕ್ ಇದೆಯಲ್ಲ ವೈಟ್ದು, ಅದನ್ನೇ ಹಾಕ್ಕೊಂಡಿದ್ದಾಳೆ. ರೆಡ್ ರಿಬ್ಬನ್ ಹಾಕಿ, ರೆಡ್ ಹೇರ್ ಬ್ಯಾಂಡ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಮುಚ್ಚು ಅಮ್ಮ ಹೆಂಗೆ ಡೆಕೋರೇಷನ್ ಹೆಂಗೈತೆ ಮನೆ ಮಾಡಿರೋದು ಅಲ್ಲಿ ಅಲ್ಲಿ. ನಮ್ಮ ಮಾವನು ಬಂದಿದ್ದರು ಮಧ್ಯಾಹ್ನದಲ್ಲಿ. ಅವ್ರು ಬಂದಿದ್ದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ, ಕುಕ್ಕಿಂಗ್ ಮಾಡ್ತಾಯಿದ್ದೆ. ಯಾಕಂದರೆ ತುಂಬ ಐಟಮ್ಸ್ ಇತ್ತಲ್ಲ ಮಾಡೋದು, ಮೀನ್ಸ್ ಹಬ್ಬಕ್ಕೆ ಯಾವಾಗಲೂ ಒಂದ್ಸರಿ ಅಲ್ವಾ ಮಾಡೋದು, ತುಂಬ ವೆರೈಟೀಸು. ಸೊ ಅದಕ್ಕೆ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅವಾಗ ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಹಸ್ಬೆಂಡು 12:30 ಡ್ಯೂಟಿಗೆ ಹೊರಡ್ತಾ ಇದ್ರು. ಸೊ ಅವ್ರಿಗೆ ಬೇಗ ಅಡುಗೆ ಮಾಡಿ ರೆಡಿ ಮಾಡಬೇಕು ಅಂತ ಹೇಳಿ ನಾನು ಆ ಬ್ಯುಸಿಲಿದ್ದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಕೋ-ಸಿಸ್ಟರ್ ಮಗನೂ ಮತ್ತು ನಮ್ಮ ಮಾವ ಇಬ್ಬರು ಬಂದಿದ್ದರು. ಇವಾಗ ರೆಡಿ ಆಗಿಬಿಟ್ಟು ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವಾಗಲೂ ಒಂದ್ಸರಿ ಸ್ಯಾರಿ ವೇರ್ ಮಾಡೋದಲ್ವ, ಅಟ್ಲೀಸ್ಟ್ ಅವಾಗಾದ್ರೂ ಚೆನ್ನಾಗಿ ರೀಲ್ಸ್ ಮಾಡ್ಕೋಬೇಕು ಅನ್ನೋದು ನನ್ನ ಇಷ್ಟ, ಫೋಟೋಸ್ ತಗೋಬೇಕು ಅಂತ. ಈ ಮಳೆ ಬೇರೆ ಬರೋ ಥರ ಇದೆ, ಏನು ಮಾಡುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಆನ್ ದ ವೇ ಹೋಗ್ತಾ ಸಿಗ್ತೀನಿ, ಬನ್ನಿ. ಬಾಯ್. ಕಟ್ ಮಾಡಿ ಅಚ್ಚು. ಹೇಳೋದ್ರಿದ್ರೆ ಹೇಳು. ನಾನಿವಾಗ ಕುಂಕುಮಕ್ಕೆ ಹೋಗೋದಕ್ಕೆಲ್ಲ ರೆಡಿಯಾಗಿದ್ದೆಲ್ಲ ಆಯಿತು. ಫಸ್ಟು ನಮ್ಮ ಮನೇಲಿ ದೀಪ ಹಚ್ಬೇಕಲ್ಲ, ಸೊ ಅದಕ್ಕೋಸ್ಕರ ದೀಪ ಹಚ್ಕೊತಾ ಇದ್ದೀನಿ. ಫಸ್ಟ್ ನಮ್ಮ ಮನೇಲಿ ದೀಪ ಹಚ್ಚಿ ಮಂಗಳಾರತಿ ಮಾಡಿ ಪೂಜೆ ಮಾಡಿಬಿಟ್ಟು ಕುಂಕುಮಕ್ಕೆ ಹೋಗ್ಬಿಟ್ರೆ ಬೇಗ ಮುಗಿಸ್ಕೊಂಡು ಬಂದುಬಿಟ್ರೆ, ಅದಾದಮೇಲೆ ನನ್ನ ಮಗಳು 7:30 ಮಲ್ಕೊಂಡ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಮಳೆಯೂ ಬರೋಂಗಿತ್ತಲ್ಲ, ಫಸ್ಟ್ ನಮ್ಮ ಮನೇಲಿ ಮುಗಿಸ್ಕೊಂಬಿಡೋಣ ಅಂತೇಳಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳಿಗೆ ಆ್ಯಕ್ಚುಲಿ ನಾನು ಶರಾರ ತಂದಿದ್ನಲ್ಲ, ಅದನ್ನು ವೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಲೂಸ್ ಇದೆ, ಅವಳು ತುಂಬ ಸಣ್ಣ ಇದ್ದಾಳಲ್ಲ, ಅದಕ್ಕೆ ನಾನು ನೋಡ್ಕೊಂಡಿಲ್ಲ ಅದನ್ನು, ಸೈಜ್ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಬಿಟ್ಟು ತೊಗೊಂಬಂದ್ಬಿಟ್ಟೆ. ಮತ್ತು ಇಲ್ಲಿ ಬಂದಾಗ್ಲೂ ಟ್ರಯಲ್ ನೋಡಿದಾಗ ಸ್ವಲ್ಪ ದಪ್ಪಕ್ಕೆ ಇದ್ಲು, ಇವಾಗ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿತ್ತು, ಅವಾಗಿಂದ ಸಣ್ಣ ಆಗ್ಬಿಟ್ಟಿದ್ದಾಳು ಅವಳು. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಅವಳು ಬರ್ಡೇದು ಫ್ರಾಕ್ ಇತ್ತು, ಅದನ್ನೇ ವೇರ್ ಮಾಡಿಸಿದ್ದೆ. ಬಟ್ ಅದರೊಳಗೂ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು.
ದರ್ಶನ ಕುಂಕುಮ ಬರಲಿ ಕೊಚ್ಚು ದರ್ಶನ ಕುಂಕುಮ ದರ್ಶನ ಬೇಕು ಸೋಲಿ ಚಿಕ್ಕ ಸರಿ ನನ್ನ ಮಗಳು ಆ್ಯಕ್ಚುಲಿ ಕುಂಕುಮ ಹೋಗೋದಕ್ಕೆ ಅಂತೇಳಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ಲು. ಎಷ್ಟೊತ್ತಿಗೆ ಹೋಗ್ತೀವಿ ಅಂತೇಳಿ ತುದಿಗಾಲಲ್ಲಿ ನಿಂತಿದ್ಲು. ಬಟ್ ನಾನು ಅವಳನ್ನು ಇರುಮ ನಾನು ಎಲ್ಲ ಮುಗಿಸ್ಬಿಡೋಣ ಆಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ನಾನಿವಾಗ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ಕುಂಕುಮಕ್ಕೆ ಅಂತೇಳಿ. ನಮ್ಮ ಅತ್ತೆ ಮನೇಲಿ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನನ್ನ ಕೋಸಿಸ್ಟ್ರು ಕೂಡ ರೆಡಿ ಆಗ್ತಿದ್ದಾರೆ. ನನ್ನ ಕೋಸಿಸ್ಟ್ರು ಮಗಳಿದ್ದಾಳಲ್ಲ ನನ್ನ ಜೊತೆಲಿ ವೀಡಿಯೋಸ್ ಎಲ್ಲ ಮಾಡ್ತಾಳಲ್ಲ ಅವಳು ಆಲ್ರೆಡಿ ಅವ್ರ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಅಂತೇಳಿ ಹೋಗ್ಬಿಟ್ಟಿದ್ಲು. ಬೇಕಾದ್ರೆ ಆವಾಗ ನಾನು ಚೆಕ್ ಮಾಡಿದ್ದೀನಿ. ಬರೀ ಇಷ್ಟು ಲೈಟ್ ಹಾಕ್ಬಿಟ್ಟು ಇವೆಲ್ಲ ಆಫ್ ಮಾಡಿದ್ದೀನಿ. ಮಂಜನ ಸಮಯ ಗರ್ಭ ಬಿಡಿ ಕಣ್ಣಿಗೆ ಕಾಣ್ತಾ ಇದೆ. ನಾನು ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಬಂದಿದ್ದಾಯಿತು. ನನ್ನ ಮಗಳೂ ಮಲ್ಕೊಂಡೇ ಬಿಟ್ಲು ನಿದ್ರೆ ಬರ್ತಿದೆ ಅಂತೇಳಿ. ಆಲ್ರೆಡಿ ಟೈಮ್ ನೋಡ್ತಾ ಇರ್ಬೋದು ನೀವು 7:30 7:40 ಅಷ್ಟೊತ್ತಾಗಿದೆ. ಮಳೆ ಬೇರೆ ಬರ್ತಾ ಇದೆ. ಇನ್ನೂ ಯಾರೂ ಬಂದಿಲ್ಲ ನಮ್ಮ ಮನೆಗೆ ಕುಂಕುಮಕ್ಕೆ. ಒಬ್ಬರು ಬಂದಿದ್ರು ಅಷ್ಟೇ. ನೋಡಬೇಕು ಮಳೆ ಬರದೇ ಇದ್ದಿದ್ರೆ ಎಲ್ಲರೂ ಇಷ್ಟೊತ್ತಿಗೆ ಬಂದಿರೋರು. ಆ್ಯಕ್ಚುಲಿ ನಮ್ಮ ಅತ್ತೆ ಎಲ್ಲರೂ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ನಾನು ಆಲ್ರೆಡಿ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ನಮ್ಮ ಅತ್ತೆ ಮನೆಗೆ ಹೋಗಿ ನಾನು ಕುಂಕುಮ ತೊಗೊಂಡು ಬಂದಿದ್ದಾಯಿತು. ಇವಾಗ ನಮ್ಮ ಮನೆಗೆ ಎಲ್ಲರೂ ಬರಬೇಕು. ಬಟ್ ಮಳೆ ಬರ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ತಾಯಿ ಲಕ್ಷ್ಮಿ ಸಾಕರಿಸಿ ಮಳೆ ನಿಲ್ಲಿಸಿದ್ರೆ ಸಾಕು, ಎಲ್ಲರೂ ಬಂದು ಹೋಗ್ತಾರೆ. ನಾನಿವಾಗ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಆಲ್ರೆಡಿ ಆಲ್ಮೋಸ್ಟ್ 9:30 ಅಂತ ಅನಿಸುತ್ತೆ. ಒಂದು 3 ಮೆಂಬರ್ಸ್ ಬಂದ್ರು ಅಷ್ಟೇ ಕುಂಕುಮಕ್ಕೆ. ಯಾಕಂದರೆ ತುಂಬ ಮಳೆ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಎಲ್ಲ ತುಂಬ ಜನ ಬಂದಿದ್ರು, ಒಂದು 11 ಮೆಂಬರ್ಸ್ ಥರ ಮುತ್ತೈದೆಯರು ಬಂದಿದ್ರು. ಬಟ್ ಈ ಸರಿ ನಾನು ವೆಯ್ಟ್ ಮಾಡಿ ಸಾಕಾಯಿತು. 9:30 ಆಯ್ತಾ ಬಂತು. ಬಟ್ ಇನ್ನೂ ಯಾರು ಬರ್ತಾ ಇಲ್ಲ. ಮೀನ್ಸ್ ಮಳೆ ಬರ್ತಿದೆ, ತುಂಬ ಮಳೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ನಾನು ಆರತಿ ಮಾಡಿಬಿಟ್ಟು ಮತ್ತೆ ಕದಲಿಸ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ನನಗೆ ಕೆಲಸ ಇರುತ್ತೆ. ಮತ್ತೆ ಬಂದು ರಿಮೂವ್ ಮಾಡೋ ತನಕ ಎಲ್ಲ ಸರಿ ಹೋಗುತ್ತೆ. ಮತ್ತು ಸಂಡೇ ಅಟ್ಲೀಸ್ಟ್ ಒಂದಿನ ರೆಸ್ಟ್ ಬೇಕು. ಮತ್ತು ನಮಗೆ ನಮ್ಮ ಲೇಔಟಲ್ಲಿ ಸಂಡೇ ಮತ್ತೆ ಕಾಂಪಿಟೇಷನ್ಸ್ ಇದ್ದಾವೆ. ಎಲ್ಲ ರಂಗೋಲಿ ಕಾಂಪಿಟೇಷನ್ನು ಮತ್ತು ಬೇರೆ ಬೇರೆ ಥರದ ಗೇಮ್ಸ್ ಎಲ್ಲ ಇದ್ದಾವೆ. ಗಣೇಶ ಫೆಸ್ಟಿವಲ್ ಬರ್ತಾ ಇದೆಯಲ್ಲ, ಗಣೇಶ ಹಬ್ಬಕ್ಕೆ ನಮ್ಮ ಲೇಔಟಲ್ಲಿ ಎಲ್ಲರೂ ಸೇರಿ ಗಣೇಶ ಕೂರಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಫಸ್ಟೇ ಕಾಂಪಿಟೇಷನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ಟೈಮ್ ಇರುತ್ತೆ, ಆಗಲ್ಲ ಅಂತೇಳಿ ಇವತ್ತೇನೆ ಕದಲಿಸ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ನಾನು ಇವತ್ತು ಕದಲಿಸ್ಬಿಟ್ರೆ ನಾಳೆ ನಾನು ಬರೋ ತನಕ ನಮ್ಮ ಹಸ್ಬೆಂಡ್ ಸ್ವಲ್ಪ ಆದ್ರೂ ರಿಮೂವ್ ಮಾಡಿರ್ತಾರೆ ಎಲ್ಲನೂ. ಸೊ ಅದಕ್ಕೋಸ್ಕರ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗ ಆಗುತ್ತಲ್ವ. ಸೊ ಅದಕ್ಕೆ ಇವಾಗ ಆರತಿ ಮಾಡೋಣ ಬನ್ನಿ. ಮಹಾಲಕ್ಷ್ಮಿನ ನಗ್ನಗ್ತಾ ಕಳಿಸ್ಕೊಳ್ಳೋಣ. ನಿನ್ನೆ ಇಷ್ಟೊತ್ತಲ್ಲೆಲ್ಲ ನಾನು ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಹೇಳಿ ಇಷ್ಟೊತ್ತಲ್ಲಿ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ. ಸ್ಯಾರಿ ಡ್ರೈಪ್ ಮಾಡೋದಕ್ಕೆಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೋ ಏನೋ ಅಂತ ಭಯ ಆಗ್ತಾ ಇತ್ತು. ಬಟ್ ಇವತ್ತಿಷ್ಟೊತ್ತಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ, ಖುಷಿಯಾಗಿ ಕಳಿಸ್ಕೊಳ್ಳೋಣ. ಮತ್ತೆ ವಾಪಸ್ ಬರ್ಬೇಕಲ್ಲ ತಾಯಿ ನಮ್ಮ ಮನೆಗೆ. ಅದಕ್ಕೆ ಬನ್ನಿ ಇವಾಗ ಆರತಿ ಮಾಡೋಣ.
ಕೆಂಪು ನೀರು ಅಂತಂದ್ರೆ ಇದಕ್ಕೆ ಸುಣ್ಣ ಏನೋ ಹಾಕ್ಬಾರ್ದಂತೆ, ನನಗೂ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ನನಗೆ. ಕೆಂಪು ನೀರು ಸುಣ್ಣ ಎಲ್ಲ ಹಾಕಿ ಕೆಂಪು ನೀರು ರೆಡಿ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಕುಂಕುಮನ ನೀರ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡು ಆರತಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆಸ್ ಎ ವರ್ಕಿಂಗ್ ವುಮನ್ ಆಗಿ ತುಂಬಾ ಕಷ್ಟ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಸೊ ಅದಕ್ಕೋಸ್ಕರನೇ ನಾನು ಇವತ್ತೇ ಕದಲಿಸ್ತಾ ಇರೋದು. ಅದು ಬಿಟ್ಟು ತುಂಬಾ ಜನ ಹೇಳ್ತಾರೆ, ನಾನು ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಅವತ್ತೇ ಕದಲಿಸಬಾರ್ದು, ಇವತ್ತೇನೋ ಈ ಆಗಸ್ಟ್ 8 ಅಲ್ಲಿ ಹುಣ್ಣಿಮೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಂಗೆ ಅಂತ ಹೇಳಿ. ಬಟ್ ನಾನು ಸ್ಯಾಟರ್ಡೆ ಸಂಡೇ ಬರ್ತಾ ಇದೆ, ಬಟ್ ಸ್ಯಾಟರ್ಡೇನು ನಾನು ವರ್ಕ್ ಹೋಗ್ಬೇಕು ಇರೋದ್ರಿಂದ ಅದೆಲ್ಲ ಪಾಸಿಬಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಪೂಜೆನ ಮುಗಿಸ್ಕೊಂಡು ಕದಲಿಸ್ಕೊಂಡು ಬಿಟ್ಟೆ. ಪರವಾಗಿಲ್ಲ. ನನ್ನ ನಂಬಿಕೆ ಏನಂತಂದ್ರೆ, ನಾನು ದೇವ್ರನ್ನ ಬಿಲೀವ್ ಮಾಡ್ತಿದ್ದೀನಿ ಅಂತಂದ್ರೆ ಯಾವ್ದಾದ್ರು ಒಂದ್ ಸೈಡಲ್ಲಿ ದೇವ್ರು ಒಳ್ಳೇದ್ ಮಾಡೇ ಮಾಡುತ್ತೆ ಅಲ್ವಾ, ಆ ತರ ನಾನಂತ ಅನ್ಕೊಂಡಿದೀನಿ. ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ, ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಸ್ವಲ್ಪ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಗಳು ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅಡಿಗೆ ಮಾಡೋದೆಲ್ಲ ಆಡ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ತುಂಬಾ ಹರಿಯಲ್ಲಿ ಅಡಿಗೆ ಮಾಡಿದೆ ನಾನು ಇವತ್ತು ನಿಜವಾಗ್ಲೂ. ಅಂದ್ರೆ ಎಲ್ಲಾ ಟೇಸ್ಟ್ ಚೆನ್ನಾಗಿ ಬಂದಿದೆ, ಬಟ್ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕಿತ್ತು. ಯಾಕಂದ್ರೆ ನಮ್ಮ ಹಸ್ಬೆಂಡ್ ವರ್ಕ್ಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಹಬ್ಬದ ಅಡಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಬೇಗ ಮಾಡಕ್ ಹೋದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.